ಕನ್ನಡದ ಜೊತೆ ನಂಟಸ್ತನ ಉಪ್ಪಿಗೆ ಬಡತನ ಎಂಬಂತೆ ವಾಣಿ ವಿಲಾಸ ಸಾಗರದಲ್ಲಿ ಜಲಾಶಯ ಇದ್ರೂ ಅಕ್ಕಪಕ್ಕದ ಗ್ರಾಮಗಳಿಗೆ ಕುಡಿಯುವ ನೀರಿಗೆ ಬರ ಎಂಬಂತಾಗಿದೆ ಪರಿಸ್ಥಿತಿ. ಬನ್ನಿ, ಮಾರಿಕಣಿವೆ ಭಾಗದ ಜನ ಸುಧಾಕರ್ ಕಾರ್ಯದ ಬಗ್ಗೆ ಏನ್ ಹೇಳ್ತಾರೆ, ಈ ಭಾಗದ ಜನರ ಒಲವು ಯಾರ ಕಡೆ ನೋಡೋಣ. ಉಪಚುನಾವಣೆ ಬರ್ತೈತೆ, ಅಭಿವೃದ್ಧಿ ಆಗೈತೆ. ಇವರು ಹಿಂದಿದ್ದರು ಕೆಲಸ ಮಾಡಿದಾರಲ್ಲ ಸರ್. ನಮ್ಮೂರಾಗೆಲ್ಲ ಕೆರೆಗೆ ಕೋಡಿ ಬಿದ್ದಾಗ CM ಕರ್ಸಿ ಪೂಜೆ ಮಾಡಿಸಿದ್ದಾರೆ. ನಮ್ಮೂರೆಲ್ಲ ಅಭಿವೃದ್ಧಿ ಮಾಡಿದ್ವಿ. ವಿಪುರದಾಗೆ ಡಬಲ್ ರೋಡ್ ಮಾಡ್ಸೋಕ್ಕೆ ಅಭಿವೃದ್ಧಿಗೆ ಶಾಂಕ್ಷನ್ ಮಾಡಿದ್ದಾರೆ. KPSC ಸ್ಕೂಲು ನಮ್ಮ ತಾಲೂಕಿನಲ್ಲಿ ನಮ್ಮೂರಿಗೊಂದು ಎಳ್ನಾಡ್ಗೊಂದು ಕೊಡಿಸಿದ್ದಾರೆ. ಐಮಾಕ್ಸ್ ಯಾರೂ ಹಾಕ್ಸಿರಲಿಲ್ಲ, 7 ಐಮಾಕ್ಸ್ ಹಾಕ್ಸಿದ್ದಾರೆ ಮೊನ್ನೆ ಸುಧಾಕರ್ ಸಾಹೇಬ್ರ ಅನುದಾನದಲ್ಲಿ. ಇನ್ನು ಮಾಡ್ಬೇಕಂತ ಕೆಲಸಗಳು ಭಾಳ ಆಯಿತು. ದೇವರು ಅವರಿಗೆ ತಗೋಬಿಟ್ಟ ದುರದೃಷ್ಟದಿಂದ. ಅದಕ್ಕೆ ಸಮಸ್ಯೆ ಭಾಳ ಐತಂತಲ್ಲ. ಇದು ಸಮಸ್ಯೆ ಹಳ್ಳಿ ಬರಂಗಿರಿ ಕೆರೆಗಳಿಗೆ ನೀರು ತರಬೇಕಿತ್ತು. ಅವರು ಏನೋ ಮೋಟ್ರ್ ಇಟ್ಟು ಅದಿಟ್ಟು ಟ್ರೈ ಮಾಡಿದರು, ಆಗಲಿಲ್ಲ. ಮತ್ತೇನೋ 16 ಕೆರೆಗೆ ತೋರಿಸೋ ಸ್ಕೀಮ್ನೆಲ್ಲ ಇದೆ, ಮಾಡಬೇಕಂತ ಹೇಳ್ತಿದ್ರು. ಮಾಡ್ಬೇಕಾದ್ರೆ ನೀರಿನ ಬರಂಗಿರಿ ಕೆರೆಗೆ ನೀರು ಅಂತ ನೀರು ಭಾಳ ಚೆನ್ನಾಗಿತ್ತು ಇಲ್ಲಿ ನಮ್ಮ ಭಾಗದಾಗೆ. ಆ ಕಡೆ ಎಲ್ಲ ನಮಗೆ ಸುಧಾಕರ್ ಒಂದು ಕನಿಕಾರದಿಂದ ಅವ್ರ ಮಗನೋ ಹೆಣ್ತಿನೋ ಬಂದ್ರೆ ಒಳ್ಳೇದು. ಯಾಕಂದರೆ ಜನಗಳಿಗೆ ಒಂದು ಕನಿಕಾರ ಐತಲ್ಲ. ಅವ್ರು ತೀರೋಗಿರು 20 ವರ್ಷ 15 ವರ್ಷ ಇಲ್ಲಿ ದುಡಿದಿದ್ದಾರೆ, ಮಾಡಿದ್ದಾರೆ. ಬಂದರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಇರಬೇಕಿತ್ತು. ಅವ್ರು ಇದ್ದಿದ್ದರಿಂದ ಸ್ವಲ್ಪ ಅಭಿವೃದ್ಧಿ ಆಗೋದು ಕೆಲಸಗಳು ಒಳ್ಳೆ ಟೈಮ್ನಾಗ ಹೋಗ್ಬಿಟ್ರು. ಲಿಫ್ಟ್ ಮಾಡುವಾಗ ನೀರು ಅಲ್ಲಿಂದ ಭದ್ರಾದು ಹೋರಾಟ ಮಾಡಿದ್ದಾರೆ ಎಲ್ಲ. ಈಗ ಕಣಿವೆ ಕೆರೆಯಿಂದ ಬರಂಗಿರಿ ಕೆರೆಗೆ ಸರ್ವೆ ಮಾಡಿಸಿದ್ದಾರೆ ನೀರು ಬರೋಕ್ಕೆ. ಮಾಡೋ ಟೈಮಾಗ ಹೋದ್ರೆ ಮಾಡ್ಬೇಕು. ಈಗ ಬಿಟ್ಟು ಹೋಗಿರೋ ಕೆಲಸ ಮುಂದೆ ಬರ್ತಕ್ಕಂಥ ಮಾಡಲಿ ಸರ್ಕಾರ. ಅದೇ ಸರ್ಕಾರ ಐತೆ. ಯಾರು ಬಂದರೂ ಪಕ್ಷದವ್ರು ಬಂದರೆ ಗೆಲ್ಲುತ್ತೆ. ಕಾಂಗ್ರೆಸ್ ಗೆಲ್ಲುತ್ತೆ. ಅಭಿವೃದ್ಧಿ ಆಗಿಲ್ಲ, ನೀರೇ ಇಲ್ಲ ಅಂತಾರೆ ಇವರು. ನೀರು ಬರಂಗಿರಿ ಕೆರೆಗೆ ನೀರು ಕೊಡಬೇಕಾಯ್ತು, ನೀರು ಕೊಟ್ಟಿಲ್ಲ. ಅದೊಂದೇ ಇಷ್ಟೇ ಸಮಸ್ಯೆ ಇರೋದು. ಬೇರೆ ಎಲ್ಲ ರೆಡಿ ಎಲ್ಲ ಕರೆಕ್ಟ್ ಇದಾವೆ. ಅದೊಂದು ಬಿಟ್ಟು ಯಾವುದಿಲ್ಲ. ಕರೆಂಟ್ ಚೆನ್ನಾಗೈತೆ, ಬರ್ತೈತೆ. ಹೊಸಬ್ರು ಬರ್ಬೇಕಂತದಾರಲ್ಲ ಈಗ. ಯಾರು ಬೊಮ್ಮನಹಳ್ಳಿ ಬಾಮಣ್ಣ ಅವರು ಬರ್ತಿದ್ದಾರೆ. ಹೆಂಗೋ ಅವರು ಇನ್ನ ಇತ್ಲಾಗೆ ಏನು ಬಂದಿಲ್ಲ. ಅವ್ರು ಏನೇನು ಮಾಡ್ಕೊಂತಾರೋ ಗೊತ್ತಿಲ್ಲ. ಈ ಭಾಗಕ್ಕೆ ಉಪಚುನಾವಣೆ, ಹಿರಿಯೂರು ಕ್ಷೇತ್ರಕ್ಕೆ ಡಿ ಸುಧಾಕರ್ ಅವರು ನಿಧನ ಆದ್ರು. ಈ ಭಾಗಕ್ಕೆ ಇಷ್ಟರಲ್ಲೇ ಉಪಚುನಾವಣೆ ಇದೆ. ಯಾರು ಸೂಕ್ತ ಅಭ್ಯರ್ಥಿ? ಹಿಂದಿದ್ದ ಶಾಸಕ ಸಚಿವರು ಕೆಲಸ ಮಾಡಿದಾರಾ ಇಲ್ವಾ? ಏನೇನು ಅಭಿವೃದ್ಧಿ ಆಗಬೇಕು? ನಮ್ಮ ತಾಲೂಕಿನಲ್ಲಿ ಒಂದು 20 ವರ್ಷದಿಂದ 40 ವರ್ಷ ಹಿಂದಕ್ಕೆ ಹೋಯ್ದೀವಿ ನಾವು. ಈ 20 ವರ್ಷ ಜನರಲ್ ಕ್ಷೇತ್ರ ಆದಮೇಲೆ ಮೊದಲು ಹೆಂಗೆ ಉತ್ತಮ ಇತ್ತು, ಸ್ಥಳೀಕರಿಗೆಲ್ಲರೂ ಏನೋ ಒಂದು ಕೆಲಸ ಮಾಡೋರು. ಈಗ ಬಂದಿರೋರು ಹೊರಗಡೆ ಬಂದ್ಬಿಟ್ಟು ನಮ್ಮ ತಾಲೂಕು ಎಷ್ಟು ಭೀಕರ ಪರಿಸ್ಥಿತಿ ಬಂತಂದರೆ ಕುಡಿಯೋಕ್ಕೆ ನೀರಿಲ್ಲದ ಪರಿಸ್ಥಿತಿ ಬಂದೀವಿ. ರೈತರು ಇವತ್ತು ಎಷ್ಟು ಅನುಭವಿಸ್ತಾರಂದರೆ ಹೇಳಬಾರ್ದು. ಸಾವಿರಾರು ಟ್ಯಾಂಕರ್ಗಳು ಇದೇ ಏದೇವತಿ ನದಿಯಿಂದ ನಾವು ಒಂದು ಟ್ಯಾಂಕರಿಗೆ 10,000 ರೂಪಾಯಿ ಕೊಟ್ಟು ನೀರು ಓಡಿಸಿದ್ವಿ, ಗಿಡ ಉಳ್ಸೋಕ್ಕಾಗಿಲ್ಲ. ಆದರೆ ಹಿಂದಿದ್ದ ಸಚಿವರು 2 ಸತಿ ಸಚಿವರಾದರೆ ಏನು ಒಂದು ನಮ್ಮ ಭಾಗಕ್ಕೆ ಕಸಬಾ ಹೋಬಳಿ ಮಾರಿಕಣಿವೆ ಹೋಬಳಿಗೆ ಒಂದು ಕೆಲಸ ಅಂಥದ್ದು ಮಾಡಿಲ್ಲ ಹೇಳ್ಬೇಕಂದ್ರೆ. ಅದರಿಂದ ಮುಂದಿದ್ದರೂ ಏನು ಮಾಡಲಿಲ್ಲ. ಬರೀ ರಾಜಕೀಯ ಮತ್ತು ಜಾತಿ ಮೇಲೆ ಜಾತಿ ಕಟ್ಟೋದು, ಬರೀ ಇವನು ಮಾಡ್ಕೆ ಬಂದರೆ ಬಿಟ್ಟು ಅಭಿವೃದ್ಧಿ ಕೆಲಸ ಒಂದೂ ಆಗಿಲ್ಲ. ನಾವು ಈ ಸತಿ ಆಲ್ಮೋಸ್ಟ್ ಎಲೆಕ್ಷನ್ನೇ ಬಹಿಷ್ಕಾರ ಮಾಡಬೇಕು ಇಡೀ ಪಂಚಾಯತಿಯಿಂದಲೇ ಅಂತ ತೀರ್ಮಾನ ಮಾಡಿದ್ವಿ ಸರ್. ಉಪಚುನಾವಣೆ ಬಹಿಷ್ಕಾರ ಮಾಡಬೇಕಂತ. ಅಭಿವೃದ್ಧಿ ಆಗಿಲ್ಲ. ಬರೋಂಥವ್ರು ಯಾರು ಹೊಸಬ್ರು ಕೆಲಸ ಮಾಡೋದಿಲ್ಲ. ಇವು ಬರೋಂಥವ್ರು ಯಾರು ಸೂಕ್ತ ಅಭ್ಯರ್ಥಿಗಳಲ್ಲ. ಬಟ್ ಅವ್ರು ದುಡ್ಡು ಮಾಡೋಕ್ಕೋಸ್ಕರ ನಮ್ಮ ತಾಲೂಕಿಗೆ ಬರ್ತಾರೆ. ದುಡ್ಡು 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 ದುಡ್ಡು. ನಾವು ಇವತ್ತು ಕುಡಿಯೋಕ್ಕೆ ನೀರು ಸಮೇತ ಇಲ್ಲ. ಇದೇ ಸುಧಾಕರ್ ಸಾಹೇಬ್ರು ಬಂದರು. ಇವು ಮಾರಿಕಣಿವೆ ಕೆರೆ ಕೋಡಿ ಬಿದ್ದಿಲ್ಲ, ಈ ವರ್ಷ ಆಯಿತು. ಇದೇ ಕಣಿಮರಮ್ಮನ ಗುಡಿ ಮುಂದೆ, ಇದೇ ರಂಗನಾಥ ಸ್ವಾಮಿ ಗುಡಿ ಮುಂದೆ ಕೈ ಎತ್ತೇಳಿರು. ಮಾರಿಕಣಿವೆ ಕೆರೆ ಕೋಡಿ ಬೀಳೋದಕ್ಕಿಂತ ಮುಂಚೆಲೇ ಬರಂಗಿರಿ ಕೆರೆ ಇಲ್ಲಿಂದ 3 ಕಿಲೋಮೀಟ್ರು ನೀರು ತತ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟರು. ಸುಮ್ಮನೆ ಹೋದ್ರು ಜನಗಳಿಗೆ. ಆ ಪೈಪ್ ತಂದ್ವಿ, ಈ ಪೈಪ್ ತಂದಿವಿ, ನೀವು ನಮ್ಗೆ ಓಟ್ ಹಾಕಿಲ್ಲ ಅನ್ನೋದು ಬರೀ ಈ ಥರನೇ. ಆದ್ರೂ ನೀರು ಇನ್ನೂವರೆಗೂ ನೀರು ಬಂದಿಲ್ಲ. ನಾವು ಇವತ್ತು ರೈತರು ಉಳ್ಕೊಳ್ಳೋದು ಭಾಳ ಕಷ್ಟ ಇದರಲ್ಲೇ ಇದ್ದೀವಿ. ವಾಣಿ ವಿಲಾಸ ಇಲ್ಲೇ ಪಕ್ಕದಾಗ ಐತೆ, ನೀರಿಗೆ ಅಷ್ಟು ಬರ ಬಂತ. ಮರ ಅಂದರೆ 1200 ಅಡಿ ಆದ್ರೂ ನೀರು ಬರ್ತಾ ಇಲ್ಲ ನಮಗೆ. ಇವತ್ತು ನೀವು ಇದೇ ಮಳೆ ಬಂದಿರೋದಕ್ಕೆ ಇವತ್ತು ಮಳೆ ಬಂದಿರೋದಕ್ಕೆ ಇವತ್ತು ಟ್ಯಾಂಕರ್ ನಿಂತಿದ್ದಾವೆ. ನಾವು ಇವತ್ತು ಹೆಣ್ಣುಮಕ್ಳು ಒಡವೆ ಅಡ ಇಟ್ಟು ಬ್ಯಾಂಕಿಗೆ ಬಡ್ಡಿ ಕಟ್ಟೋಕ್ಕಾಗ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಬಂದೇವೆ. ನಮ್ಮದು ಇಲ್ಲೇ ಕಕ್ಕನಟ್ಟಿ 1 ಕಿಲೋಮೀಟ್ರ್ ಆಗುತ್ತೆ. ಓಡಾದ್ರೆ ಉಸಿರು ಕಟ್ಕೊಂಡ್ರೆ ಕೆರೆ ಒಳಗೆ ಹೋಗ್ತೀವಿ, ಆದ್ರೂ ಮಾಡೋಕ್ಕಾಗಿಲ್ಲ. ಮತ್ತು ಕುಡಿಯೋ ನೀರಿನ ಸಮೇತನೂ ಇಡೀ ಇಲ್ಲಿಂದ ಚಳಿಕೇರಿಗೆ DRಗೆ ನೀರು ತಗೊಂಡೋಗಿದ್ದಾರೆ. ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಒಂದು ಫಿಲ್ಟ್ರ್ ನೀರು ಸಮೇತನೂ ಇಲ್ಲ. ಒಂದು ಊರಲ್ಲಿ ಯಾವ ಊರಾಗ ಹೋಗಿ ಕೇಳ್ಕೊಬೇಡಿ. ಸುತ್ತರಿ ತಳವರಟ್ಟಾಗಲಿ, ಬೆಳಗಟ್ಟಾಗಲಿ, ಕಮ್ದಳ್ಳಿ ಆಗಲಿ, ಮಾರಿಕಣಿವೆ ಆಗಲಿ, ನಾವು ದಿನ ಒಂದು ಫಿಲ್ಟ್ರ್ ನೀರು ತಗೊಂಡು ಹೋಗ್ಬೇಕಂದ್ರೆ 5 ಕಿಲೋಮೀಟ್ರ್ ಇಲ್ಲಿ ಬರಬೇಕು. ಡೈಲಿ 50 ರೂಪಾಯಿ ಕುಡಿಯೋ ನೀರಿಗೆ ಖರ್ಚು ಮಾಡ್ತೀವಿ.
ಮತ್ತು ಮಕ್ಕಳನ್ನ ಓದ್ಸಕ್ಕಂದ್ರೆ ಏನು ವಿದ್ಯಾಭ್ಯಾಸನೇ ಇಲ್ಲ. ಹಂಗಿದ್ರು ಹೆಂಗೆ ಗೆದ್ರು ಅವರು 3 ಸಲ ಹೆಂಗೆ ಗೆದ್ರು ಅಂತ? ಜಾತಿ ರಾಜಕೀಯ. ಆ ಜಾತಿ ಮೇಲೆ ಇವನು ಸರಿ ಇಲ್ಲ ಅಂತ ಈ ಜಾತಿ ಕಟ್ಟೋದು, ಈ ಜಾತಿ ಸರಿ ಇಲ್ಲ ಅಂತ ಆ ಜಾತಿ ಕಟ್ಟೋನು, ನೀನು ಆ ಜಾತಿಯನು ಈ ಜಾತಿಯನು ಬರೀ ಇದೆ. ಇಲ್ಲಿ ಅಲ್ಲಿ ಹಂಗೆ ಮಾಡೋದು, ಎಲೆಕ್ಷನ್ ಗೆಲ್ಲೋದು, ಎಲೆಕ್ಷನ್ ಟೈಮಲ್ಲಿ ದುಡ್ಡು ಹಂಚೋದು, ಬರೀ ಇದೇ ಥರ. ನಮ್ಮ ತಾಲೂಕಲ್ಲಿ ಫಸ್ಟು ಈ ಕೆ ಎಚ್ ರಂಗನಾಥ್, ಡಿ ಮಂಜುನಾಥ್ ಕಾಲದಾಗ ಎಷ್ಟೋ ಬೆಸ್ಟ್ ಆಯಿತು. ಇವ್ರು ಬಂದ ಮೇಲೆ ಅದು ಅಧಿಮೀರು ಹೋಯ್ತಂದ್ರೆ ಬರೀ ಭ್ರಷ್ಟಾಚಾರ, ಯಾವುದೇ ಒಂದು ಕೆಲಸ ಇಲ್ಲ. ನೀವೇ ಯೋಚನೆ ಮಾಡ್ರಿ. ಅವ್ರಿಗೆ ಹಂಗ ಮಾಡೋರು ಬೇರೆ ತಾಲೂಕ್ನಾರ ಇಲ್ಲಿ ಮಾಡಿ ಗೆದ್ಕೊಂಬೋದು ಹೋಗೋದು, ಒಂದು 1000 ರೂಪಾಯಿ ದುಡ್ಡು ಕೊಡೋದಿಲ್ಲಿ ಪುಕ್ಷಟ ಓಟ್ ಹಾಕ್ಸಂಬೋದು ಹೋಗೋದು. ಇಲ್ಲಿ ಯಾವತ್ತೂ ಮಾಡಿಲ್ಲ ನಮಗೆ, ಏನೂ ಆಗಿಲ್ಲ, ಯಾವ ಕೆಲಸ ಕೂಡ ಆಗಿಲ್ಲ, ನೀರು ಇಲ್ಲ, ಏನಿಲ್ಲ, ಏನು ಸಮಸ್ಯೆನೇ ಇಲ್ಲ ನಮ್ಗೆ. ಎಲ್ಲ ಇದು ಮಾಡಿದಾರೆ ನಮಗೆ. ವಾಣಿ ವಿಲಾಸ ಸಾಗರ ಮಗ್ಲಾಗಿದ್ದು ಹಿಂಗಂದ್ರೆ ನೀರಿಲ್ಲ ನಮಗೆ, ನೀರಿಲ್ಲ. ಟ್ಯಾಂಕರ್ನಾಗ ಹೊಡೆದು ನಾವೆಲ್ಲ ಬ್ಯಾಂಕ್ ಎಲ್ಲ ಸಾಲ ಮಾಡಿ ಸಾಕಾಗಿ ಹೋಗಿದೆ. ಹಾಂ, ಮೊನ್ನೆ ಸುಧಾಕರ್ ಸಾಹೇಬ್ರು ನೀರು ಬಿಡ್ತು ಅಂತ ಹೆಂಗೆ ವಹಿಸ್ಬಿಟ್ಟು ಅದ್ರಾಗ ಅವರೇ ಸತ್ತೋದ್ರು. ಉಪಚುನಾವಣೆ ಬರ್ತೈತಿ, ಯಾರಾಗ್ಬೇಕು ಸೂಕ್ತ ಅಭ್ಯರ್ಥಿ, ಎಂತರ್ನ ಆಯ್ಕೆ ಮಾಡ್ಬೇಕಂತ ನಾವು ತಳಕ್ದವ್ರು ಮಾಡ್ಬೇಕಪ್ಪ. ಇದೇ ತಾಲೂಕ್ನಾಗ ಯಾರಾದಾರ ಅವ್ರನ್ನ ಯಾರು ನಿಂತ್ಕೊಂಡ್ರೆ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ಕೋಬೇಕಷ್ಟೇ. ಯಾವ ಪಕ್ಷನಾಗಲಿ, ಕಾಂಗ್ರೆಸ್ ಏನಾಗಲಿ, BJP ಏನಾಗಲಿ, JDS ಏನಾಗಲಿ, ಯಾರನ್ನಾಗಲಿ ತಳದಾಗ ಇವ್ರಾಗಬೇಕು. ಹಿರಿಯರು ಲೋಕಲ್ ಲೀಡರ್ ಹೊರಗಿನ ನಾವು ಹೊರಗಿನ ಹಾಕೋದೇ ಇಲ್ಲ ಓಟು. ಹೊರಗಿನವ್ರಿಗೆ ಹಾಕೋದೇ ಇಲ್ಲ ನಾವು ಓಟು. ಬಹಿಷ್ಕಾರ ಮಾಡಂತೂ ಸತ್ಯ. ಹಾಂ, ನೀರಿಲ್ಲ. ಯಾಕಂದರೆ ನಾವು ನೀರು ಹೊಡೆದು ಸಾಕಾಗ್ಬಿಟ್ಟಿದ್ದೀವಲ್ಲ. ಇಂಥವೆಲ್ಲ ಸುಧಾಕರ್ ಇಲ್ಲಿಂದ ತೊಗೊಳೋದು ಎಲ್ಲಿಗೆ? ಜಳಕೇರಿ ತಾಲೂಕಿಗೆ ತೊಗೊಳೋದು, ಪರಶುರಾಂಪುರ ತೊಗೊಳೋದು. ನಮ್ಮ ತಾಲೂಕಿನ ಗೆದ್ದು ಮಕ್ಕಳಿಗಿಲ್ಲ ನೀರು. ಹಾಂ, ಕುಡಿಯೋಕೆ ನೀರಿಲ್ಲ. ಸಣ್ಣ ಬರಿಗೀರಿ ಕೆರೆಗೆ ನೀರು ಬಿಟ್ಟರೆ 10 ಹಳ್ಳಿಗೆ ಅನುಕೂಲ ಆಗುತ್ತೆ. ಅದೊಂದು ಕೆರೆ 10 ಹಳ್ಳಿಗೆ ಅನುಕೂಲ ಆಗುತ್ತೆ. ಆ ಅನುಕೂಲ ಮಾಡಲಿಲ್ಲ ಅವನು. ಕೇಳಿದ್ರೆ ಏನು ಹೇಳೋರು? ಅದು ಮಾಡ್ತೀವಿ ಅದು. ಹಾಂ, ಬದಲಾವಣೆ ಕಾಮಗಾರಿ ಅದು MP ಎಲೆಕ್ಷನ್ ನಿಂತಿದ್ರು. ಕಾರಜೋಳ ಬಂದು ನಾವು ಗೆದ್ದೆಡ್ಗೆ ಬಿಡ್ತೀವಿ ಅಂತ ಹೇಳಿ ಹೋದ್ರು ಅವರು. ಹೌದು, ಅವರು ಗೆದ್ದದ್ನು ಮತ್ತಿತ್ಲಾಗ ತಿರುಗಿ ನೋಡಿಲ್ಲ. ಎಲೆಕ್ಷನ್ ಇದ್ದಾಗ ಅಷ್ಟೇ. ಚುನಾವಣೆ ಬಂತಣ್ಣ, ಯಾರು ಆಗ್ಬೇಕು ಸೂಕ್ತ ಅಭ್ಯರ್ಥಿ? ಇಲ್ಲಿ ಸದ್ಯಕ್ಕೆ ಲೋಕಲ್ ಲೀಡರ್ಗಳು ಆದ್ರೆ ಒಳ್ಳೇದು. ಚುನಾವಣೆಗೆ ಈಗ ನೀವು ನೋಡ್ರಿ, ಸುಧಾಕರ್ ಗೆದ್ರ ಚಳ್ಳಕೆರೆ ಇಂಪ್ರೂವ್ ಆಗೈತಿ, ಕರೆಕ್ಟಾ? ಹಿರಿಯರ ಗೆದ್ದು ಚಳ್ಳಕೆರೆ ಇಂಪ್ರೂವ್ ಆಗೈತಿ. ಹಿರಿಯರು ಒಂಚೂರು ಇಂಪ್ರೂವ್ ಆಗಿಲ್ಲ. ಏನಾಗೈತಿ ಹಿರಿಯರಲ್ಲಿ? ಏನೇನು ಆಗೈತಾ? ವಸ್ತುರ್ಗ ಅಷ್ಟೇ ಸ್ವಲ್ಪ ಪರವಾಗಿಲ್ಲ, ಇಂಪ್ರೂವ್ ಆಗೈತೆ. ಹೊಳಲ್ಕೆರೆ ಇಂಪ್ರೂವ್ ಆಗೈತೆ. ಹಿರಿಯರು ಏನಾಗಿಲ್ಲ, ಅದು ಎಲ್ಲೈತೆ ಅಲ್ಲೇ ಐತಿ. ಅಂದ್ರೆ ಜನಗಳು ದುಡ್ಡಿನ ಮೇಲೆ ಗೆದ್ರು. ಅಭಿವೃದ್ಧಿ ಏನಾಗೈತೆ ನೋಡ್ರಿ, ಏನೂ ಆಗಿಲ್ಲ. ಇಲ್ಲಿ BJP ಅವ್ರು 1,000 ಕೊಡ್ತಾರ, ಅವ್ರು 1,500 ಕೊಡ್ತಾರೆ. ನಮ್ಮ ಮನೆಗೆ ಇನ್ನೇನು 6 ಜನ 7 ಜನ ಇರ್ತೀವಿ, 15,000 ಸಿಗುತ್ತೆ. ಮುಂದೆ ಜೀವನ ಏನು ಗೊತ್ತಿಲ್ಲ ನಮಗೆ. ಏನಪ್ಪ ದುಡ್ಡು ಕೊಡ್ತಾರ, ಹಾಕೋದು ಸುಮ್ಮನೆ. 2,000 ಇವಾಗ BJP ಅವರು JDS ಅವರು 2,000 ಕೊಟ್ಟರೆ ಇವ್ರು 3,000 ಕೊಡ್ತಾರೆ. ಇಲ್ಗೊಂದು 15 ದಿನದಾಗ ಮಳೆಯಲ್ಲೇನೋ ಬರಲಿಲ್ಲ ಅಂದರೆ ಹೆಂಡ್ತಿ ಮಕ್ಕಳು ಒಬ್ಬರು ಇರ್ತಿರ್ಲಿಲ್ಲ, ಎಲ್ಲ ಸತ್ತು ಹೋಗ್ತಿದ್ವಿ ನಾವು. ಬೋರ್ಗಳಿಲ್ಲ, ಎಲ್ಲ ಲಾರಿಗೆ ಹೊಡೆಯೋದು. 15,000 ಒಂದು ಲೋಡು, ಒಂದು ಟ್ಯಾಂಕರ್ 15,000. ಆ ಹೊಡೆದು ಜನ ಎಲ್ಲ ಸುಸ್ತು. ಇವ್ರು ಬರೋದಾ, ಕೆರೆಗೆ ನೀರು ಬಿಡ್ತೀವಿ. ಯಾಕೆ ಕೆರೆಗೆ ನೀರು ಬಿಡ್ತೀವಿ? ಬಾರಿಂಗಿರಿ ಕೆರೆ ತುಂಬಿಲ್ಲ, ಸುಧಾಕರ್ ಬರಲಿಲ್ಲ. ಕೆರೆ ತುಂಬಿಲ್ಲ, ಸುಧಾಕರ್ ಬರಲ್ಲ. ಏನು ಬಾಗ್ನಿ ಬಿಡೋಕೆ ಬರ್ತಾರೆ, ಎಲ್ಲಿ ಹೇಳ್ರಿ? ಕೆರೆ ತುಂಬ್ತಾರಲ್ಲ, ಕೆರೆ ಮೇಲೆ ನಿಂತ್ಕೊಂಡು ಮರ ಇರ್ತಾವಲ್ಲ, ಅವ್ನು ಹಿಂಗೆ ಬೀಸಾಕತ್ತ ಹೋಗ್ತಾರೆ ಅಷ್ಟೇ. ಅಷ್ಟೇ. ಮರ ಇರ್ತಾವಲ್ಲ, ಹಂಗೆ ಹಾಕ್ತಾರೆ. ಒಂದು ಸ್ವಲ್ಪ ಹೂವಿನಾರ ಹಾಕ್ತಾರೆ. ಇಲ್ಲಿ ನಾವು ನಮ್ಮಂತರ ಇರ್ತೀವಲ್ಲ, ನಾವು ಸುಮ್ಮನೆ ಹೇಳ್ತೀವಲ್ಲ, ದುಡ್ಡು ಕೊಡ್ತಾರಲ್ಲ. ಸುಧಾಕರ್ ಸಾಹೇಬ್ರಿಗೆ ಜೈ, ಸುಧಾಕರ್ ಸಾಹೇಬ್ರಿಗೆ ಜೈ. ಪಕ್ಷ ಇರುತ್ತಲ್ಲ ಕೊಡೋದು. ಇಲ್ಲಿ ಒಂದು ಕುಡಿಯೋರ್ಗೂ ಇದಕ್ಕೊಂದು ಲೀಡರ್ಶಿಪ್ ಇರ್ತಾರೆ. ಇಲ್ಲಿ ಲೀಡರ್ಗಳು ಇದ್ದಾರೆ. ಲೀಡ್ರ್ ಅಂದ್ರೆ ಅಂಥ ಲೀಡ್ರ್ ಅಲ್ಲ, ಹಿರಿಯರ ತಾಲೂಕಿಗೆ ಲೀಡರ್ ಅಲ್ಲ, ಈ ಮಂಡಲ ಪಂಚಾಯತ್ಗೆ ಮಾತ್ರ ಲೀಡ್ರು. ಅವ್ರು ಏನು ಮಾಡ್ತಾರೆ ಅಂದರೆ, ಈಗ ಇಲ್ಲಿ ಉದ್ಯೋಗ ಖಾತೆ ಮಾಡ್ಕೊತಾರ, ಅಲ್ಲಿ ಅವ್ರು ಸೈನ್ ಮಾಡಲ್ವಾ? ಅಮ್ಮ ತಾಯಿ ಭಿಕ್ಷಾ ದೇಹಿ, ನಾವು ಹಂಗೆ ಹೋಗೋಕ್ಕಾಗಲ್ಲ. ಹೊಲ ನೋಡ್ಕೊಂಡಿರೋರು ಏನು ಮಾಡೋಣ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಅಂತ ಈ ಕಡೆ ಹೊಲ ಇರೋರು ಗದ್ದೆ ನೀರು ಹೊಡ್ಸಕ್ಕೆ. ಅಯ್ಯೋ, ಇಲ್ಲಿ ಇನ್ನೊಂದು 15 ತಿಂಗಳು ಮುಂಚೆ ಬಂದಿದ್ರೆ ಚೆನ್ನಾಗಿತ್ತು. ನೀವು 1 ತಿಂಗಳು ಮುಂಚೆ ಬಂದಿದ್ರೆ ಆ ರಾಜಕೀಯ ವ್ಯಕ್ತಿಗಳು ಪಿಕ್ಚರೇ ನೀವು ಕಂಡು ಹೋಗ್ಬಿಡ್ತಿದ್ದೀವಿ. ರೋಡು ಹಿಂಗೆ ನಾವು ಆ ಕಡೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಲಾರಿ, ಟ್ಯಾಕ್ಟ್ರಿ, ಒಂದೊಂದು ಟ್ಯಾಂಕರು 60,000 ಲೀಟ್ರ್ ತನಕ ಹೊಡೆದಾರೆ. ಪಾಪ ಭಯಂಕರ ಕರ್ಮ ಇದು. ಸುಧಾಕರ್ ದುಡ್ಡು
ಮತ್ ನಾಳೆ ಎಲೆಕ್ಷನ್ ಐತಿ. ಅದೇ ಟೈಪೇ. ಯಾಕಂದ್ರೆ ಊರಿಗೆ ಒಂದು 10 ಜನ ಲೀಡ್ ಇರ್ತಾರಲ್ಲ, ನಮ್ಮಂತ ಅಮಾಯಕರು ತಗೊಂಡು ಹೋಗೋದತ್ಲಾಗೆ ಕೊಯ್ಯೋದ ತಗೊಂಡು ಬೀಳೋದು. ಏನಣ್ಣ ಬಂಗಾರ ಎಲ್ಲ ಗೊತ್ತಿಟ್ರಿ ಎಲ್ಲ ಇಟ್ಟಿದ್ದಾರೆ. ಇಟ್ಟು ಪಾಪ ಮತ್ತೆ ಹೊಡೆದಿದ್ರೆ ನೀರು ಪಾಪ ತೋಟಗೆಲ್ಲ ಒಣಗಿ ಹೋಗಿ ಅವ್ರ ಗಂಟೆ ಮೂಟೆ ಕಟ್ಕೊಂಡು ಗುಳಿ ಹೋಗಾಗಿತ್ತು ಮಳೆ ಬರ್ತಿದ್ರೆ. ಏನೋ ಕಷ್ಟಪಟ್ಟು ಪಾಪ ನೀರಿಗೆ ಹೊಡ್ಕೊಂಡು ಉಳಿಸ್ಕೊಂಡಿದ್ದಾರೆ. ದುಡ್ಡು ಇಲ್ದಾರೆ ಏನಿಲ್ಲ ಒಣಗೋದು. ದುಡ್ಡು ಏನೋ ಮಾಡಿದ್ರು ಹತ್ರ ಐತೆ, ಹೆಸರಿಗೆ ಅಷ್ಟೇ ಅದು. ನಮಗೆ ನೀರಿಲ್ಲ ಹೆಸರಿಗೆ, ಅದು ವಾಣಿ ವಿಲಾಸಪುರ ಅನ್ನೋದು ಹೆಸರಿಗೆ ಅಷ್ಟೇ. ಇಲ್ಲಿ ಯಾರ್ಯಾರಿಗೂ ನೀರಿಲ್ಲ. ತಟ್ಟೆಯಲ್ಲಿ ಊಟ ಇದೆ, ತಿನ್ನಕ್ಕೆ ಕೈ ಇಲ್ಲ. ಅಷ್ಟೇ ಆಗಿರೋದು. ಅಷ್ಟೇ ಸಮಸ್ಯೆ ಆಗಿರೋದು. ಇಲ್ಲಿಂದ ಎಷ್ಟೋ ಕಿಲೋಮೀಟರ್ ನೀರು ತಗೊಂಡೋಗಿದ್ದಾರೆ. ಪಕ್ಕದಲ್ಲಿ ಇರೋ ಒಂದು 5-6 ಕಿಲೋಮೀಟರ್ ನೀರು ತುಂಬಿಸೋಕ್ಕೆ ಇಲ್ಲ, ನಮಗಿಲ್ಲ ಆದ್ಯತೆ ಇಲ್ಲ. ಹಂಗಾಗಿ ನಾವು ನೋಡ್ತೀವಿ ಸತಿ ಯಾರ್ಯಾರು ಒಳ್ಳೆ ಕ್ಯಾಂಡಿಡೇಟ್ ಬರ್ತಾರೋ ಅವ್ರಿಗೆ ನೋಡಿ ಗೆಲ್ಸ್ಬೇಕಂತ ಇದೆ. ಇಡೀ ತಾಲೂಕಿನಲ್ಲಿ ತಳವಂದ್ರಿಗೆ ಯಾರು ಇರ್ತಾರೆ, ಯಾವ ಪಕ್ಷ ಪಾರ್ಟಿ ಆಗಲಿ ಅವ್ರು ಹಾಕಿದ್ರೆ ಹೋಗಿ ಕೇಳ್ಬೋದು ನಾವು. ಇಲ್ಲ ಅದೇ ದುಡ್ಡಿರೋರು ನೋಡ್ತಾರೆ ಜನ ಅಷ್ಟೇ, ದುಡ್ಡಿರೋರು ಯಾರು ನೋಡಲ್ಲ. ದುಡ್ಡು ಇಲ್ದಲ್ಲಿ ನೋಡಬೇಕು. ತಳವಂದಕ್ಕೆ ಯಾವ ಪಕ್ಷ ಪಾರ್ಟಿನ ಆಗಲಿ ದುಡ್ಡು ಇಲ್ದಾರೆ ನೋಡಬೇಕು. ನೋಡಿ ಹಾಕಿದ್ರೆ ಅವ್ರು ಹೋಗಿ ನಾವು ಕೇಳ್ಬೋದು. ಅವ್ರು ಕೆಲಸ ಮಾಡ್ತಾರೆ. ಎಲ್ಲೇ ಇರೋರು ಬರ್ತಾರೆ, ದುಡ್ಡು ಹಾಕ್ತಾರೆ, ಗೆಲ್ಲಿತಾರೆ. ಅವ್ರು ಹೋಗ್ತಾರೆ ನೋಡಿ. ಗೋವಿಂದ ಹೊಸರು ಆ ಕಡೆ ಹೊಸರು ಡೈಲಿ ಅವ್ರು ಬರ್ತಾರೆ, ಹಳ್ಳಿಗಳಿಗೆಲ್ಲ ಭೇಟಿ ಕೊಟ್ಟು ಹೋಗ್ತಾರೆ. ಕಷ್ಟ ಏನು ಸುಖ ಅಂತ ಕೇಳ್ತಾರೆ. ಇಲ್ಲಿ ನಮ್ಮನ್ನು ಯಾರು ಕೇಳಲ್ಲ ಇಲ್ಲಿ. ನೀರಿನಿಂದ ಹೆಂಗ ಪರಿಸ್ಥಿತಿ ಹಿಂಗಾದ್ರೆ? ಅಣ್ಣ ಎಲ್ಲ ಕಡು ಬಡವರು ಇರೋದು ಎಲ್ಲ ನೀರು ಕೊಡ್ಬೇಕಂತ ನಾವು ಅವಶ್ಯಕತೆ ನಮ್ದಿರೋದು ಅಷ್ಟೇ. ಎಲೆಕ್ಷನ್ ಏನು ಮಾಡೋಣ, ಎಲೆಕ್ಷನ್ ಓಟ್ ಹಾಕಕ್ಕಾಗಲ್ಲ. ಯಾಕಂದ್ರೆ ನೀರು ಬಿಡ್ಬೇಕಲ್ಲ. ನಮ್ಮೂರಿಗೆ ನೀರಿಲ್ಲ ಅಂದ್ರೆ ಏನು ಓಟ್ ಹಾಕ್ತೀಯ? ಅಷ್ಟೇ ನಮ್ಮದು ನೀರಿನ ಸಮಸ್ಯೆ. ನಮ್ಮೂರಿಗೆ ನೀರಿಲ್ಲ ಅಂದರೆ ಬೀರನಹಳ್ಳಿ, ಇಲ್ಲಿ ಶಿವಪುರ, ಇಲ್ಲಿಗೆಲ್ಲ ನೀರು ತಗೊಂಡು ಹೋಗ್ತಾರೆ. ನಮ್ಮ ಡ್ಯಾಮ್ನಾಗ ನೀರು ತಗೊಂಡು ಹೋಗೋದು, ನಮ್ಮೂರಿಗೆ ನೀರಿಲ್ಲ. ಅಷ್ಟೇ, ಅದೇ ಪ್ರಾಬ್ಲಮ್ಮು. ಚುನಾವಣೆ ಬಂತಣ, ಮತ್ತೆ ಬರುತ್ತೆ. ಮತ್ತೆ ಬಂದರೆ ಏನು ಮಾಡೋಣ ನಾವು? ಅದೇ ಅವಶ್ಯಕತೆ ಹೇಳ್ತಿರೋದು ನಾನು. ಕರೆಕ್ಟಾ?